ಸೊ ಎಲ್ರಿಗೂ ನಮಸ್ಕಾರ. ಸೊ ಇಲ್ಲಿ ನಾವು ಮಾವಿನ ತೋಪಕ್ಕೆ ಬಂದಿದ್ವಿ. ಸೊ ಬಂದಾಗ ಏನಂದರೆ ಈ ಗಿಡದ ಮೇಲೆ ಒಂದು ಬಳ್ಳಿ ಹಬ್ಬಿತ್ತು. ಅದನ್ನ ನಾವು ಯಾವ ಬಳ್ಳಿ ಅಂತ ನನಗೆ ಗೊತ್ತಿತ್ತು ಆ್ಯಕ್ಚುಲಿ. ಏನಕ್ಕಾಗತ್ತೆ ಹೇಳಿ ಸ್ವಲ್ಪ ಅಂತ ಕೇಳಿದ್ರು ನಮ್ಮ ಶಾಂತಕುಮಾರ್ ಸರು. ಸರ್ ಇದಕ್ಕೆ ಕಿಡ್ಗರ್ಸಿ ಸೊಪ್ಪು ಅಂತಾರೆ ಹಳ್ಳಿ ಭಾಷೆಯಲ್ಲಿ. ಕಿಡ್ಗರ್ಸಿ ಅಂದರೆ ನಾವು ಈಗ ಪುಸ್ತಕದ ಭಾಷೆ ಅಂತ ಹೋದರೆ ಮಧುನಾಶಿನಿ ಅಂತಾರೆ. ಮಧು ಅಂದರೆ ಸಿಹಿಯನ್ನು ನಾಶ ಮಾಡ್ತಕ್ಕಂಥ ಈ ಒಂದು ಗುಣಧರ್ಮ ಈ ಒಂದು ಬಳ್ಳಿಗಿದೆ. ಅದಕ್ಕೆ ಕಿಡ್ಗರ್ಸಿ, ಮಧುನಾಶಿನಿ, ಹಿಂದಿಯಲ್ಲಿ ಗುಡ್ಮಾರ್ ಅಂತಾರೆ. ಸೊ ಇದು ಭಾಳ ಮುಖ್ಯವಾಗಿ ಭಾಳ ಕಾಯಿಲೆಗಳಿಗೆ ಬರ್ತದೆ. ಬಟ್ ಈಗ ಪ್ರಚಲಿತದಲ್ಲಿ ಇದನ್ನು ನಾವು ಏನು ಮಾಡ್ತಾರೆ ಅಂದರೆ ಈ ಸಕ್ಕರೆ ಕಾಯಿಲೆಗೆ ಜಾಸ್ತಿ ಬಳಸ್ತಾರೆ. ಸುಮಾರು ಇದ್ರದ್ದೊಂದು 4-5 ಎಲೆನ ನಾವು ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ತಿಂತಾ ಬಂದರೆ ಏನಾಗುತ್ತೆ, ಶರೀರದಲ್ಲಿ ಇರ್ತಕ್ಕಂಥ ಗ್ಲೂಕೋಸ್ ಅಂಶ ಅಥವಾ ಸಕ್ಕರೆ ಅಂಶ ಕಡಿಮೆ ಆಗ್ತಾ ಬರ್ತದೆ. ಇದೊಂದು ಭಾಗ. ಸೊ ಇದನ್ನು ಗುರುತಿಸೋದು ಭಾಳ ಸುಲಭ. ಅಂದರೆ ನೋಡಿ, ಈಗ ನಿಮ್ಗೆ ಹೇಗೆ ಕಾಣಿಸುತ್ತೆ ಅಂದರೆ ಜೂಮಾಗಿ ತೋರಿಸಿ ವೀಕ್ಷಕರಿಗೆಲ್ಲ ಗೊತ್ತಾಗಲಿ. ಸೊ ಇಲ್ಲಿ ನೋಡಿ, ಈ ಕಡೆ ಒಂದು ಎಲೆ ಇದೆ, ಈ ಕಡೆ ಒಂದು ಎಲೆ, ಈ ಕಡೆ ಒಂದು ಎಲೆ, ಈ ಕಡೆ ಅಂದರೆ ಅದರದ್ದು ಪ್ಯಾರಲಲ್ಲಾಗಿ ಒಂದೊಂದು ಎಲೆ ಜೋಡಿಸ್ತಾ ಬರ್ತದೆ ನಿಮಗೆ. ಎಲ್ಲೇ ರೆಕ್ಕೆ ಪುಕ್ಕಗಳು ಹೊಡೆದ್ರು. ಈಗ ಬೇರೆ ಕೆಲವು ಬಳ್ಳಿಗಳಲ್ಲಿ ಏನಾಗ್ತದೆ ಅಂದರೆ ಅದು ಪ್ಯಾರಲಲ್ಲಾಗಿ ಇರೋದಿಲ್ಲ. ಸೊ ಇದು ನಿಮಗೆ ಹಬ್ಬುತ್ತದೆ ಈ ಥರ ಗಿಡದಲ್ಲಿ. ಮರಗಳಿಗೆ ತುಂಬ ದೂರ ಅವೆಲ್ಲ ಆಲದ ಮರಕ್ಕೆಲ್ಲ ಹಬ್ಬಿರೋದು ನಾನು ನೋಡಿದ್ದೀನಿ. ಸುಮಾರು ಇದನ್ನು 5-6 ಎಲೆನ ನಿಮಗೆ ತಿಂದರೆ ತುಂಬ ಒಳ್ಳೆಯದು. ಇದು ಪ್ರತಿದಿನ ಪ್ರತಿಯೊಬ್ಬರಿಗೆ ಸಿಗೋದಿಲ್ಲ, ಬಹುಶಃ ದಿನ ಹೋಗಿ ತರೋದು ಆಗೋದಿಲ್ಲ. ಸೊ ಅದಕ್ಕೆ ನಾವು ಏನು ಮಾಡ್ಕೋಬೋದು ಅಂತಂದರೆ, ಇದ್ರದ್ದು ಸುಮಾರು ಬಳ್ಳಿಗಳು ಬೆಳೆದಿರ್ತಾವಲ್ವ, ಗಿಡಕ್ಕೆ ಹಾನಿ ಆಗದೆ ಇರೋ ಥರ ನಾವು ಈ ಸೊಪ್ಪನ್ನು ಕಿತ್ಕೊಂಬಂದು ನೆರಳಲ್ಲಿ ಹಾಕಿ ಒಣಗಿಸ್ಕೋಬೇಕು. ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಬಿಟ್ಟು ಡೈಲಿ ಬೆಳಿಗ್ಗೆ ಬಿಸಿ ನೀರಿಗೆ ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡು ಕುಡಿತಾ ಬಂದರೆ ತುಂಬ ಅದ್ಭುತವಾಗಿ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ತರ್ತದೆ ಈ ಒಂದು ಸಸ್ಯ. ಸೊ ಇದನ್ನು ಪರೀಕ್ಷೆ ಮಾಡೋದು ಒಂದು ಎಲೆ ರೂಪದಲ್ಲಿ ಹೇಳಿದ್ನಲ್ಲ. ಇನ್ನೊಂದು ಏನಂದರೆ, ಬಾಯಿಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅಗದ್ಬಿಟ್ಟು ಒಂದು 2 ನಿಮಿಷ ಆದಮೇಲೆ ಸ್ವಲ್ಪ ಸಕ್ಕರೆನೋ ಬೆಲ್ಲನೋ ತಿಂದರೆ ಬಾಯಲ್ಲಿ ಒಂದು ಚೂರು ಕೂಡ ಸಿಹಿ ಇರೋದಿಲ್ಲ. ಸೊ ಆ ಸಿಹಿ ಅಂಶ ಎಲ್ಲ ನಾಶ ಆಗಿರುತ್ತೆ. ಇದಕ್ಕೆ ಮಧುನಾಶಿನಿ ಅಂದರೆ ಸಿಹಿನ ನಾಶ ಮಾಡ್ತಕ್ಕಂಥ ಸಸ್ಯ ಅಂತ ಹೇಳ್ತಾರೆ. ಸೊ ಇದು ಸಕ್ಕರೆ ಕಾಯಿಲೆಗೆ ತುಂಬ ಅದ್ಭುತವಾಗಿ ಬಳಸ್ತಾರೆ. ಬೇರೆ ಹಾವು ಕಡಿತಕ್ಕೆಲ್ಲ ಬಳಸ್ತಾರೆ, ಅದೆಲ್ಲ ಬೇರೆ ವಿಚಾರ. ಸೊ ಇದು ಸಕ್ಕರೆ ಕಾಯಿಲೆಗೆ ಈ ರೀತಿ ಬಳಸುವಂಥದ್ದಾಯಿತು. ಸರಿ, ಇದ್ರ ಜೊತೆಗೆ ನಾವು ಏನೇನು ಬಳಸ್ಬೋದು ಅಂತಂದರೆ, ಸುಮಾರು ಇದು ಒಂದು ಎಲೆ ಪುಡಿ ಒಂದು 100 ಗ್ರಾಮ್ ಆದರೆ ಅಂದಾಜು ಒಂದು 100 ಗ್ರಾಮಷ್ಟು ಶುದ್ಧವಾದಂತಹ ನೇರಳೆ ಬೀಜದ ಪುಡಿ ಬಳಸ್ಬೋದು. ಇದಕ್ಕೆ ಒಂದು 100 ಗ್ರಾಮಷ್ಟು ಮೆಂತ್ಯ ಪುಡಿ ಬಳಸ್ಬೋದು. ಒಂದು 100 ಗ್ರಾಮಷ್ಟು ಹಾಗಲಕಾಯಿ ಬೀಜನ ಬಳಸ್ಬೋದು. ಹಾಗಲಕಾಯಿ ಬೀಜ ಆಯಿತು, ಮೆಂತ್ಯ ಪುಡಿ ಆಯಿತು. ಆಮೇಲೆ ಇದು ಒಂದು 100 ಗ್ರಾಮಷ್ಟು ಪಲಾವ್ದೆಲೆ, ಒಂದು 100 ಗ್ರಾಮಷ್ಟು ಮೆಂತ್ಯ, ಪಲಾವ್ದೆಲೆ, ಈ ಥರದ್ದೆಲ್ಲ ನಾವು ಮನೆಯಲ್ಲೇ ಶುಂಠಿ ಇವನ್ನೆಲ್ಲ ಬಳಸ್ಕೊಂಡು ನಾವು ಇದನ್ನೊಂದು ಚೂರ್ಣ ಮಾಡಿಟ್ಕೊಂಡು ಡೈಲಿ 1 ಸ್ಪೂನ್ ಬೆಳಗ್ಗೆ, 1 ಸ್ಪೂನ್ ಸಂಜೆ ನಾವು ನಿತ್ಯ ಒಂದು ಹೊಟ್ಟೆಗೆ ಸೇವಿಸ್ತಾ ಬಂದರೆ ಬಿಸಿನೀರಲ್ಲಿ ಹಾಕ್ಕೊಂಡು 2 ಟೈಮು. ಸೊ ಏನಾಗ್ತದೆ ಅಂದರೆ ಸಕ್ಕರೆ ಕಾಯಿಲೆ ತುಂಬ ಅದ್ಭುತವಾಗಿ ನಿಯಂತ್ರಣಕ್ಕೆ ಬರುತ್ತೆ. ಇದು ಎಲ್ಲದರ ಜೊತೆಗೆ ಪಥ್ಯ ಭಾಳ ಮುಖ್ಯವಾಗಿರುತ್ತೆ. ಇದು ಒಂದು ಭಾಗ. ಸೊ ಪಥ್ಯ ಜೊತೆಗೆ ನಮ್ಮದು ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೋಬೇಕು, ಜೀವನ ಪದ್ಧತಿಯನ್ನು ಸರಿ ಮಾಡ್ಕೋಬೇಕು. ಮನೇಲಿರ್ತಕ್ಕಂಥ ಬಿಳಿ ವಿಷಗಳನ್ನು ಅಂದರೆ ರಿಫೈನ್ಡ್ ಆಯಿಲು, ಸೀಮೆಹಸು ಹಾಲು, ಆಮೇಲೆ ಸಕ್ಕರೆ, ಮೈದಾ, ಗೋಧಿ ಹಿಟ್ಟು, ಹೊರಗಡೆ ಪದಾರ್ಥಗಳನ್ನೆಲ್ಲ ವರ್ಜ್ಯ ಮಾಡಿಕೊಂಡು ಶಾರೀರಿಕ ವ್ಯಾಯಾಮ ಮಾಡಿಕೊಂಡು ನಾವು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಈ ಒಂದು ಸಸ್ಯದಿಂದ ಮತ್ತು ನಾನು ಹೇಳ್ತಕ್ಕಂಥ ಮನೆ ಮದ್ದುಗಳಿಂದ, ಹಾಗಲಕಾಯಿ ಬೀಜ ಆಗಿರ್ಬೋದು, ಮೆಂತ್ಯ, ಆಮೇಲೆ ನೇರಳೆ ಬೀಜದಿಂದ ಕಡಿಮೆ ಮಾಡ್ಕೋಬೋದು. ಸೊ ಏನಾಗಿರುತ್ತೆ, ಕೆಲವರಿಗೆ ತುಂಬ ದಿನದಿಂದ ಇರುತ್ತೆ. ಸುಮಾರು ಅವ್ರಿಗೆ ಕೈಕಾಲಲ್ಲೆಲ್ಲ ನರಗಳ ಶಕ್ತಿ ಬೇಕಾಗಿರುತ್ತೆ, ಜೊತೆಗೆ ಕಾನ್ಸ್ಟಿಪೇಷನ್ ಹೆವಿ ಆಗಿರುತ್ತೆ, ಮತ್ತು ಶುಗರ್ ಅವ್ರಿಗೆ ಕಡಿಮೆ ಆಗ್ತಾನೆ ಇರೋದಿಲ್ಲ. ಅಂಥವ್ರಿಗೆ ಈ ಮೂಲಿಕೆಗಳ ಜೊತೆಗೆ ಇನ್ನೂ 10 ಗಿಡಮೂಲಿಕೆಗಳನ್ನು ಹಾಕಿ ಮಾಡಿರ್ತಕ್ಕಂತಹ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇರತಕ್ಕಂಥ ಔಷಧಿ ಅನ್ನೋದಕ್ಕಿಂತ ಅದು ಮನೆ ಔಷಧಿಗಳು ನಮ್ಮ ಹತ್ರ ಸಿಗ್ತಾವೆ ಅಂತ ಹೇಳೋಕ್ಕೆ ನಮಗೆ ಹರ್ಷ ಅನ್ನಿಸ್ತದೆ. ಸೊ ಯಾರಿಗಾರು ನಿಮಗೆ ಅದರ ಅವಶ್ಯಕತೆ ಇದ್ದರೆ, ಸಕ್ಕರೆ ಕಾಯಿಲೆ ಬಂದು ನಮಗೆ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ ಅನ್ನೋರಿದ್ದರೆ, ಅದರಿಂದ ನಮಗೆ ಸ್ವಲ್ಪ ಪುರುಷತ್ವದ ಪ್ರಾಬ್ಲಮ್ ಆಗಿದೆ, ಕಣ್ಣಿನ ತೊಂದರೆ ಪ್ರಾಬ್ಲಮ್ ಆಗಿದೆ, ಮತ್ತು ಮೈಯಲ್ಲಿ ಸುಸ್ತು, ನಿಶಕ್ತಿ ಇರುತ್ತೆ, ಜೊತೆಗೆ ನಮಗೆ ಕೈಕಾಲು ಇದೇ ಕಡಿಮೆ ಆಗ್ತಾ ಇಲ್ಲ ಅನ್ನೋರು ಕೂಡ ನೀವು ಸಂಪರ್ಕ ಮಾಡಿ ಈ ಒಂದು ಮನೆ ಔಷಧಿಗಳನ್ನು ನೀವು ಸೇವನೆ ಮಾಡಿ. ಮತ್ತು ನಮಗೆ ಕೆಲವು ಮನೆ ಮದ್ದುಗಳನ್ನು ಕೂಡ ಹೇಳ್ಕೊಡ್ತೇವೆ. ಅದನ್ನೆಲ್ಲ ಫಾಲೋ ಮಾಡಿಕೊಂಡು ನಿಮ್ಮ ಸಕ್ಕರೆ ಕಾಯಿಲೆಯಿಂದ ಕಂಟ್ರೋಲ್ ಮಾಡ್ಕೊಂಡಿರ್ಬೋದು. ಮತ್ತು ಇನ್ನು ಕೆಲವ್ರು ಏನು ಹೇಳ್ತಾರೆ ಅಂದರೆ, ಸಕ್ಕರೆ ಕಾಯಿಲೆನ ರಿವರ್ಸ್ ಮಾಡಿಬಿಡ್ತೀನಿ ಅಂತ ಹೇಳ್ತಾರೆ. ಸೊ ಅದು ಸ್ವಲ್ಪ ಕಷ್ಟ ಸಾಧ್ಯ. ಸುಮಾರು ಒಂದು 98 ಜನಕ್ಕೆ ಅದು ಕಷ್ಟ ಸಾಧ್ಯ ನನ್ನ ಅಭಿಪ್ರಾಯದಲ್ಲಿ. ಯಾಕಂದರೆ ನಮ್ಮ ಆಯುರ್ವೇದದಲ್ಲಿ ಅಷ್ಟಾಂಗ ಸಂಗ್ರಹದಲ್ಲಿ ಒಂದು ಅಧ್ಯಾಯ ಬರುತ್ತೆ, ಅಗ್ರ ಸಂಗ್ರಹಿಣಿ ಅಂತೇಳಿ. ಅಂದರೆ ಒಂದು ಸಾರಿ ಬಂದಿರತಕ್ಕಂಥ ಕಾಯಿಲೆ ಮತ್ತು ಮರಳಿ ಬರ್ತಕ್ಕಂಥ ಕಾಯಿಲೆಗಳಲ್ಲಿ ನಂಬರ್ 1 ಬಂದ್ಬಿಟ್ಟು ಈ ಪ್ರಮೇಹ ಕಾಯಿಲೆಗಳು ಅಂತ ಹೇಳ್ತಾರೆ. ಈ ಮಧುಮೇಹನೂ ಕೂಡ ಅದರಲ್ಲೊಂದು. ಸೊ ಮಧುಮೇಹ ಒಂದು ಸಾರಿ ಬಂತು ಅಂದರೆ ನೀವು ಎಷ್ಟೇ ಕಂಟ್ರೋಲ್ ತೊಗೊಂಬಂದಿಟ್ರೂ ನಮ್ಮ ಜೀವನ ಪದ್ಧತಿನ ಮತ್ತು ನಮ್ಮ ಆಹಾರ ಪದ್ಧತಿನ ನಾವು ಬದಲಾವಣೆ ಮಾಡ್ಕೊಂಡ್ರೆ ಮತ್ತೆ ಶೂಟಪ್ ಆಗುತ್ತೆ. ಅದು ಮತ್ತೆ ನಾವು ಔಷಧಿ ತೊಗೊಳ್ಬೇಕು, ಆ ಥರ ಆಗುತ್ತೆ. ಅದಕ್ಕೆ ನಿಯಮಬದ್ಧವಾದಂಥ ಆಹಾರ ಪದ್ಧತಿ, ನಿಯಮಬದ್ಧವಾದಂಥ ಜೀವನ ಪದ್ಧತಿ, ಶಾರೀರಿಕ ವ್ಯಾಯಾಮ ಮತ್ತು ಕೆಲವು ಮನೆ ಮದ್ದುಗಳನ್ನು ನಾವು ನಿತ್ಯ ಬಳಸಬೇಕಾದಂತೂ ಅತ್ಯವಶ್ಯಕ. ಸೊ ಯಾರು ರಿವರ್ಸ್ ಮಾಡ್ತೀನಿ ಅಂದರೆ ಸಂತೋಷ, ತುಂಬ ಕಷ್ಟ ಸಾಧ್ಯ ಅನ್ನೋದು ನಮ್ಮ ಅಷ್ಟಾಂಗ ಸಂಗ್ರಹದಲ್ಲೇ ಉಲ್ಲೇಖವಾಗಿದೆ, ಸುಮಾರು 1000 ವರ್ಷಗಳಿಂದ ಬರೆದಿರ್ತಕ್ಕಂಥ ಗ್ರಂಥದಲ್ಲಿ ಸ್ನೇಹಿತರೆ. ಸೊ ಹೀಗಾಗಿ ಈ ಔಷಧಿ ಅಥವಾ ಈ ಮನೆ ಔಷಧಿನ ನೀವೇ ಸ್ವತಃ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ನೇರವಾಗಿ ಕೆಳಗಡೆ ಕೊಂಡಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನೀವು ನನ್ನ ಕೂಲಂಕುಷವಾಗಿ ವಿಚಾರಿಸಿ ನೀವು ಬೇಕಾದರೆ ನಮ್ಮಿಂದ ನೇರವಾಗಿ ಬಂದು ಅಥವಾ ನೀವು
ಏನಂತಾರೆ ಪೋಸ್ಟಲ್ಲೂ ಕೂಡ ತರಿಸ್ಕೊಂಡು ಬಳಸ್ಬೋದು ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.